Welcome back to my classes. I am Kalmesh Matgar. Yes, now we study about one of the important topic in 10th classes. 5 or 6 marks questions rise in this topic. Yes, acids, bases and salts. In ಕನ್ನಡ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತೇಳಿ ಕರೀತಾರೆ. ಎಸ್ ಹಂಗಿದ್ರ ಫಸ್ಟ್ ಒನ್ ಇಂಟ್ರೊಡಕ್ಷನ್ ನೋಡ್ಬೇಕಾಯ್ತು ಅಂತಂದ್ರೆ ಅಸಿಡ್ಸ್ ಅಂಡ್ ಬೇಸಸ್ ಇದ್ರೊಳಗಡೆ ಬರುವಂತವು. ನೆಕ್ಸ್ಟ್ ಒನ್ ಇಂಡಿಕೇಟರ್ಸ್ ಅಂತೇಳಿ ಬರ್ತಾವ. ನೆಕ್ಸ್ಟ್ ಒನ್ ಲಿಟ್ಮಸ್ ಅಂತೇಳಿ ಬರುತ್ತವ. ನೆಕ್ಸ್ಟ್ ಒನ್ ಟರ್ಮರಿಕ್ ಅಂತೇಳಿ ಬರ್ತಾವ. ನೆಕ್ಸ್ಟ್ ಒನ್ ಪೆನಾಪ್ತಲೀನ್ ಅಂತೇಳಿ ಅನ್ನುವಂಥದ್ದು ಒಂದು ಬರುತ್ತೆ. ನೆಕ್ಸ್ಟ್ ಒನ್ ಮೆಥಲ್ ಆರೆಂಜ್ ಅಂತೇಳಿ ಬರುತ್ತೆ. ನೆಕ್ಸ್ಟ್ ಒನ್ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂತೇಳಿ ಸಮ್ ಒನ್ ಐಟಮ್ಸ್ ಬರ್ತಾ ಹೋಗ್ತಾವ. ಹಂಗಿದ್ರ ನೋಡೋಣ ಏನೇನ್ ಐತಿ ಏನೇನಿಲ್ಲ ಅಂತೇಳಿ. ಫಸ್ಟ್ ಒನ್ ವಿ ಸ್ಟಡಿ ಅಬೌಟ್ ಅಸಿಡ್ಸ್ ಅಂಡ್ ಬೇಸಸ್. ಅಸಿಡ್ ಮತ್ತು ಬೇಸಸ್ ಬಗ್ಗೆ ಸ್ಟಡಿ ಮಾಡೋಣ ಅಂತ. ಎಸ್ ಹಂಗಿದ್ರ ಅಸಿಡ್ಸ್ ಒಳಗಡೆ ಬರುವಂತವು ಎಸ್ ಲೇಮನ್ ಅಂತೇಳಿ ಬರುತ್ತ, ಲಿಂಬೆಕಾಯಿ ಅಂತೇಳಿ ಬರ್ತೈತಿ ನೋಡ್ರಿ. ವೆನೆಗರ್ ಎಸ್ ಒನ್ ಆಫ್ ದಿ ಬೇಕರಿ ಐಟಮ್, ಅಂದ್ರ ಬೇಕರಿ ಒಳಗಡೆ ಹಾಕುವಂತದ್ದು ಒಂದ್ ಐಟಮ್ ವೆನೆಗರ್ ಅಂತೇಳಿ. ನೆಕ್ಸ್ಟ್ ಒಂದು ಮ್ಯಾಂಗೋ ಅಂತೇಳಿ ಒಂದ್ ತಗೊಳ್ತೀವಿ. ಮ್ಯಾಂಗೋ ಅಂತಂದ್ರೆ ಇಲ್ಲಿ ಮ್ಯಾಂಗೋ ಉಪ್ಪಿನಕಾಯಿ ಅಂತೇಳಿ ಕರಿತೀವಲ್ಲ, ಉಪ್ಪಿನಕಾಯಿ ಹಾಕುವಂತದ್ದು. ಎಸ್ ದಟ್ ಈಸ್ ಒನ್ ಆಫ್ ದಿ ಮ್ಯಾಂಗೋ ಐಟಮ್. ಎಸ್ ಇನ್ ಆಲ್ ಆರ್ ಕ್ರಿಯೇಟ್ ಸೋರ್ ಅಂದ್ರೆ ಹುಳಿ ಕ್ರಿಯೇಟ್ ಮಾಡುವಂತವು. ಎಂತದಂತಂದ್ರ ಎಸ್ ಸೋರ್ ಹುಳಿ ಇರುವಂತವು. ಈ ಹುಳಿ ಇರುವಂತವಕ್ಕೆ ಎಲ್ಲಕ್ಕೂ ಏನಂತೇಳಿ ಕರಿತೀವಿ? ಎಸ್ ಅಸಿಡ್ಸ್ ಅಂತೇಳಿ ಕರಿತೀವಿ. ಎಸ್ಪೆಷಲಿ ಎಸ್ ಟೇಸ್ಟ್ ಸಾರ್ ಟೇಸ್ಟ್ ಇರುವಂತದ್ದು ಲೆಮನ್, ವೆನೆಗರ್ ಆರ್ ಮ್ಯಾಂಗೋ. ಅಂದ್ರೆ ಈಗ ಉಪ್ಪಿನಕಾಯಿ ಹಾಕಿರ್ತೀವಿ ಅಂತಂದ್ರೆ ಎಸ್ಪೆಷಲಿ ಹುಳಿ ಅಂಡ್ ಉಪ್ಪು ಅಂತೇಳಿ ಇರ್ತೈತಲ್ಲ, ಅದಕ್ಕೆ ಏನಂತ ಕರಿತೀವಿ? ಅಸಿಡ್ಸ್ ಅಂತೇಳಿ ಕರಿತೀವಿ. ಎಸ್ ಹಂಗಿದ್ರ ಇದ್ರೊಳಗಡೆ ಎಸ್ಪೆಷಲಿ ದಿಸ್ ಈಸ್ ಅ ಇನ್ಕ್ರೀಸ್ ಆರ್ H plus concentration. H plus concentration. Yes, it is a reacted metal. Metal ಜೊತೆ ರಿಯಾಕ್ಟ್ ಆಯ್ತು ಅಂತಂದ್ರ ಎಸ್ ಇಟ್ ಈಸ್ ಅ ಕ್ರಿಯೇಟೆಡ್ ಕೊರೋಸಿವ್ ಆರ್ ಕೊರೋಷನ್ ಅಂತೇಳಿ ಕರೀತಾರೆ. ಕೊರೋಸಿವ್ ಮೀನ್ಸ್ ಎಸ್ಪೆಷಲಿ ನಮ್ಮ ಮ್ಯಾಂಗೋ ಅಥವಾ ಯಾವ್ದಾದ್ರು ಒಂದ ಇವತ್ರನ್ನ ಎಸ್ ಈ ಮೆಟಲ್ಸ್ ಜೊತೆ ಹಾಕಿ ಇಡೋದಿಲ್ಲ. ಯಾಕೆ ಇಡೋದಿಲ್ಲ ಅಂತಂದ್ರೆ ದಟ್ ಈಸ್ ಅ ಕ್ರಿಯೇಟೆಡ್ ಕೊರೋಸಿವ್, ಅಂದ್ರೆ ಜಂಗ ಅಂತೇಳಿ ಕರಿತೀವಿ ಕನ್ನಡದೊಳಗ. ಅಂದ್ರೆ ಅದು ಒಂದು ಟೈಪ್ ಪಾಯ್ಸನಸ್ ಆಗತ್ತ ಅಂತೇಳಿ. ಹಿಂಗಾಗಿ ನಾವು ಮಾವಿನಕಾಯಿ ಉಪ್ಪಿನಕಾಯನ್ನ ಎದ್ರೊಳಗಡೆ ಹಾಕ್ತಿವಿ ಅಂತಂದ್ರ ಒನ್ ಆಫ್ ದಿ ಪ್ಲಾಸ್ಟಿಕ್ ಬಾಟಲ್, ಇಲ್ಲ ಅಂತಂದ್ರ ಈ ಕಲ್ಲಿನೂ ಮಾಡಿರ್ತಾರ ನೋಡ್ರಿ, ಕಪಾಬಸಿ ಗತೆ ಮಾಡಿರ್ತಾರಲ್ಲ, ಅದ್ರೊಳಗಡೆ ಹಾಕಿ ಇಡುವಂತದ್ದು. ಹಂಗಿದ್ರ ಎಸ್ ದಟ್ ಈಸ್ ಅ ಆಲ್ ಅಸಿಡ್ಸ್ ಆರ್ ಸೋರ್ ಟೇಸ್ಟ್ ಅಂದ್ರೆ ಹುಳಿ ಆಗಿರ್ತಾವ, ಎಲ್ಲಾನು ಹುಳಿ ಆಗಿರ್ತಾವ. ಎಸ್ ಹಂಗಾದ್ರ H ಪ್ಲಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ತಾವು. ನೆಕ್ಸ್ಟ್ ಒನ್ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಯ್ತು ಅಂತಂದ್ರೆ ಎಸ್ ದಿಸ್ ಈಸ್ ಅ ಪ್ರೊಡ್ಯೂಸ್ ಕೊರೋಸಿವ್ ಆರ್ ಕೊರೋಷನ್ ಅಂತೇಳಿ ಕರೀತಾರೆ. ಎಸ್ ಇನ್ ಆಲ್ ಆರ್ ಅಸಿಡ್ಸ್. ಎಸ್ ಇನ್ ನೆಕ್ಸ್ಟ್ ಒನ್ ಬೇಸಸ್ ಅಂತೇಳಿ ಕರಿತೀವಿ ನೋಡ್ರಿ. ಬೇಸಸ್ ಅಂತಂದ್ರೆ ಏನ್ ಡಿಫ್ರೆಂಟ್ ಮೀನಿಂಗ್ ಅಂತೇನಲ್ಲ. ಎಸ್ ಬೇರೆ ಬೇರೆ ಬೇಸಸ್ ಇರುವಂತವು. ಅದ್ರೊಳಗಡೆ ಬೇಕಿಂಗ್ ಸೋಡಾ ಅಂತೇಳಿ ಬರ್ತೈತಿ, ಸೋಪ್ ಡಿಟರ್ಜೆಂಟ್ ಸೋಪ್ ಅಂತೇಳಿ ಬರ್ತಾವ. ನೆಕ್ಸ್ಟ್ ಒನ್ ಅವರ್ ಟೂತ್ ಪೇಸ್ಟ್ ಅಂದ್ರೆ ಹಲ್ ತಿಕ್ಕುವಂತ ಒಂದು ಟೂತ್ ಪೇಸ್ಟ್ ಅಂತೇಳಿ ಬರ್ತೈತಿ ನೋಡ್ರಿ. ಇವೆಲ್ಲನೂ ಬರುವಂತವು. ಹಂಗಿದ್ರ ಎಸ್ ಆಲ್ ಅಸಿಡ್ಸ್ ಆರ್ ಟೇಸ್ಟ್ ಸೋರ್ ಅಂದ್ರೆ ಹುಳಿ ಆಗಿದ್ರ ಇದು ಹೆಂಗಿರ್ತೈತಿ ಅಂತಂದ್ರ ಬಿಟರ್ ಟೇಸ್ಟ್ ಅಂದ್ರ ಕಹಿ ಆಗಿರ್ತೈತಿ. ಅದು ಹುಳಿ ಆಗಿತ್ತು ಅಂತಂದ್ರೆ ಇದು ಕಹಿ ಆಗಿರ್ತೈತಿ. ಎಸ್ ಒನ್ ಟೈಪ್ ಆಫ್ ಸೋಪಿ ಆರ ಸೋಪ್ ಅಂತೇಳಿ ಕರಿತೀವಿ. ಸೋಪಿ ಟು ಟರ್ನ್ ಅಂದ್ರ ಒನ್ ಟೈಪ್ ಎಸ್ ಟಚ್ ಮಾಡಿದ್ರ ಏನೋ ಒಂದ ನೊರೆ ಟೈಪ್ ಬರ್ತೈತಿ, ಅಥವಾ ಏನೋ ಒಂದ ಸ್ವಲ್ಪ ಜಾರುವಂತದ್ದು. ಎಸ್ ಸೋಪಿ ಟು ಟಚ್ ಅಂತೇಳಿ ಕರಿಬಹುದು. ಎಸ್ ದಿಸ್ ಈಸ್ ಅ ಬೇಸಸ್. Yes, this is increase OH minus concentration. In acids, yes, H plus concentration created increases H plus concentration.
ಎಸ್ ಇನ್ನ ಬೇಸಿಸ್ ಇನ್ಕ್ರೀಸಸ್ OH ಮೈನಸ್ ಕಾನ್ಸಂಟ್ರೇಷನ್ಸ್ ಅಂತೇಳಿ ಹೇಳ್ಬಹುದು. ಹಂಗಿದ್ರೆ ಅಸಿಡ ಸೋರ್ ಟೇಸ್ಟಿ ಸೋರ. ಎಸ್ ನೆಕ್ಸ್ಟ್ ಒನ್ ಬೇಸಿಸ್ ಟೇಸ್ಟಿ ಬಿಟರ್. ಇವು ಹುಳಿ ಆಗಿದ್ರೆ ಇವು ಕಹಿ ಆಗಿರ್ತಾವ ಅಂತೇಳಿ ಹೇಳ್ಬಹುದು. ಎಸ್ ನೆಕ್ಸ್ಟ್ ಒನ್ ಇಂಡಿಕೇಟರ್ಸ್ ಅಂತೇಳಿ ಬರ್ತೈತಿ ನೋಡ್ರಿ. ಇಂಡಿಕೇಟರ್ಸ್ ಅಂತಂದ್ರೆ ಅಂದ್ರ ಮುನ್ಸೂಚನೆ ಕೊಡೋದು ಅಥವಾ ಏನಾದ್ರೂ ಈಗ ನಾವು ಗಾಡಿ ಲೈಟಿಗೆ ಹಾಕಿರ್ತೀವಿ ನೋಡ್ರಿ ಇಂಡಿಕೇಟರ್ಸ್ ಅಂತಂದ್ರ ಎಸ್ ಅವಕ್ಕೆಲ್ಲ ಈ ಮುನ್ಸೂಚನೆ ಕೊಡೋದು ಅಥವಾ ಏನೋ ಒಂದು ರಿಯಾಕ್ಟ್ ಆಗೋದು ಅಥವಾ ಏನೋ ಒಂದು ಬ್ಯಾರೆ ಆಗೋದಕ್ಕೂ ಅಂತೇಳಿ ಕರಿತೀವಿ. ಹಂಗಿದ್ರ ಸಬ್ಸ್ಟನ್ಸಸ್ ದಾಟ್ ಎಸ್ ಡಿಟರ್ಮೈನ್ ವೆದರ್ a solution is acidic, basic and neutral ಅಂತೇಳಿ ಕರೀತಾರ. ಎಸ್ ಹಂಗಿದ್ರ ಇಂಡಿಕೇಟರ್ಸ್ ಒಳಗಡೆ ಯಾವ ಇಂಡಿಕೇಟರ್ಸ್ ಅದಾವ? ಒನ್ ಆಫ್ ದಿ ನ್ಯಾಚುರಲ್ ಇಂಡಿಕೇಟರ್, ನೆಕ್ಸ್ಟ್ ಒನ್ ಆಫ್ ದಿ ಸಿಂಥೆಟಿಕ್ ಇಂಡಿಕೇಟರ್. ಸಿಂಥೆಟಿಕ್ ಮೀನ್ಸ್ ಮ್ಯಾನ್ ಮೇಡ್ ಆರ್ ಆರ್ಟಿಫಿಷಿಯಲ್ ಇಂಡಿಕೇಟರ್ಸ್ ಅಂತೇಳಿ ಕರೀತಾರೆ. ಎಸ್ ಹಂಗಿದ್ರ ಫಸ್ಟ್ ಒನ್ ನ್ಯಾಚುರಲ್ ಆಗಿ ಸಿಗುವಂತವು ಎಲ್ಲೆಲ್ಲಿ ಸಿಗ್ತಾವ ಏನ ಅಂತೇಳಿ ನೋಡೋಣ. ಅದ್ರೊಳಗಡೆ ಫಸ್ಟ್ ಒನ್ ಲಿಟ್ಮಸ್ ಅಂತೇಳಿ ಬರುತ್ತಾ. ನೆಕ್ಸ್ಟ್ ಒನ್ ಟರ್ಮರಿಕ್ ಮೀನ್ಸ್ ಇನ್ನ ಈ ಏನದು ಅರಿಶಿನ ಪುಡಿ ಅಂತೇಳಿ ಕರಿತೀವಿ ನೋಡ್ರಿ ಅದು. ನೆಕ್ಸ್ಟ್ ಒನ್ ವೆನಿಲಾ, ಆನಿಯನ್, ಕ್ಲೋವ್ ಐಲಾ. ಎಸ್ ವೆನಿಲಾ ದಿಸ್ ಇಸ್ ಒನ್ ಆಫ್ ದಿ ಬೇಕರಿ ಐಟಮ್. ನೆಕ್ಸ್ಟ್ ಒನ್ ಆನಿಯನ್ ಉಳ್ಳಿಗಡ್ಡಿ ಅಥವಾ ಈರುಳ್ಳಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಕ್ಲೋವ್ ಐಲ್ ದಿಸ್ ಇಸ್ ಅ ಲವಂಗದ ಎಣ್ಣೆ ಅಂತೇಳಿ ಕರಿತೀವಿ. ಎಸ್ ನೆಕ್ಸ್ಟ್ ಒನ್ ಆರ್ಟಿಫಿಷಿಯಲ್ ಇಂಡಿಕೇಟರ್ಸ್ ಫೆನಾಪ್ಥಲಿನ್ ಅನ್ನುವಂಥದ್ದು ಬರ್ತೈತಿ, ಮಿಥೈಲ್ ಅರೆಂಜ್ ಅಂತೇಳಿ ಬರ್ತೈತಿ. ಹಂಗಿದ್ರ ಫಸ್ಟ್ ಒನ್ ಲಿಟ್ಮಸ್ ಅನ್ನ ಸ್ಟಡಿ ಮಾಡೋಣ. ಲಿಟ್ಮಸ್ ಅನ್ನ ಯಾವ ಟೈಪ್ ಸ್ಟಡಿ ಮಾಡೋಣ ಅಂತೇಳಿ ನೋಡ್ಕೊಂತ ಹೋಗೋಣ. ಎಸ್ ಫಸ್ಟ್ ಒನ್ ಲಿಟ್ಮಸ್ ಅನ್ನುವಂಥದ್ದು ಥ್ಯಾಲಾಫೈಟ್ ಅನ್ನುವಂತ ಒಂದು ಪ್ಲಾಂಟೇಶನ್ಸ್ ದಿಂದ ತಗೊಂಡಂತದ್ದು. ಪ್ಲಾಂಟೇಶನ್ಸ್ ಅಥವಾ ಒನ್ ಟ್ರೀ ವಿಚ್ ಒನ್ ಟೈಪ್ ಥ್ಯಾಲೋಫೈಟ್ ಟ್ರೀಸ್. ಎಸ್ ದಟ್ ಲಿಟ್ಮಸ್. ಎಸ್ ದಿಸ್ ಇಸ್ ಅ ಸ್ಟೋನ್ ಫ್ಲವರ್ ಅಂತೇಳಿ ಕರೀತಾರೆ. ಅದಕ್ಕೆ ಸ್ಟೋನ್ ಫ್ಲವರ್ ಅಥವಾ ಕಲ್ಲು ಹೂವು ಅಂತೇಳಿ ಕರೀತಾರ. ದಿಸ್ ಇಸ್ ಒನ್ ಆಫ್ ದಿ ಪರ್ಪಲ್ ಕಲರ್. ಫಸ್ಟ್ ಒನ್ ದಟ್ ಇಸ್ ಅ ಪರ್ಪಲ್ ಕಲರ್ ಇರ್ತೈತಿ ಅಂತೇಳಿ ಕರೀತಾರ. ಹಂಗಿದ್ರೆ ಲಿಟ್ಮಸ್ ಯಾವ ಟೈಪ್ ಕ್ರಿಯೇಟ್ ಆಗತ್ತ, ಯಾವ ಟೈಪ್ ಎಸ್ ರಿಯಾಕ್ಷನ್ಸ್ ಆಗತ್ತ ಅಂತೇಳಿ ನೋಡೋಣ. ಫಸ್ಟ್ ಒನ್ ಬ್ಲೂ ಲಿಟ್ಮಸ್. ಈ ಬ್ಲೂ ಲಿಟ್ಮಸ್ ತಗೊಂಡಿವಿ. ಅಸಿಡ್ ಜೊತೆ ರಿಯಾಕ್ಟ್ ಆದ್ರೆ ಯಾವ ಕಲರ್ ಬರುತ್ತೆ? ನೆಕ್ಸ್ಟ್ ಒನ್ ಬೇಸ್ ಜೊತೆ ರಿಯಾಕ್ಟ್ ಆದ್ರೆ ಯಾವ ಕಲರ್ ಬರುತ್ತೆ ಅಂತೇಳಿ ನೋಡೋಣ. ಫಸ್ಟ್ ಒನ್ ಎಸ್ ಬ್ಲೂ ಲಿಟ್ಮಸ್. ದಿಸ್ ಈಸ್ ಅ ಬ್ಲೂ ಲಿಟ್ಮಸ್ ಇನ್ ಅಸಿಡ್ ರಿಯಾಕ್ಟೆಡ್ ವಿತ್ ಅಸಿಡ್. ದಿಸ್ ಈಸ್ ಅ ಕ್ರಿಯೇಟೆಡ್ ರೆಡ್ ಕಲರ್. ಬ್ಲೂ ಲಿಟ್ಮಸ್ ಇದ್ದಿದ್ದು ರೆಡ್ ಕಲರ್ ಆಯ್ತು, ಅಸಿಡ್ ಜೊತೆ ಬೆರೀತು ಅಂತಂದ್ರ ರೆಡ್ ಆಗತ್ತ. ನೆಕ್ಸ್ಟ್ ಒನ್ ಬ್ಲೂ ಲಿಟ್ಮಸ್ ಬೇಸ್ ಜೊತೆ ಬೆರೀತು. ಎಸ್ ದಿಸ್ ಇಸ್ ಅ ರಿಯಾಕ್ಟೆಡ್ ಬೇಸ್. ಬ್ಲೂ ಕಲರ್ ಲಿಟ್ಮಸ್ ದಟ್ ಈಸ್ ಆಲ್ಸೋ ಬ್ಲೂ ಕಲರ್, ನೋ ಚೇಂಜಸ್ ಅಂತೇಳಿ ಹೇಳ್ಬಹುದು. ಹಂಗಿದ್ರ ಇದನ್ನ ಒನ್ ಟೈಪ್ ನೆನಪಿಟ್ಕೋಬಹುದು. ಹಿಂಗೂ ಬರಿಬಹುದು ಅಥವಾ ಬ್ಲೂ ಅಂತೇಳಿ ಮೇಲ್ಗಡೆ ಬರೋದು, ಮಿಡಲ್ ಅಸಿಡ್ ಅಂತೇಳಿ ಬರೋದು, ಕೆಳಗಡೆ ರೆಡ್ ಅಂತೇಳಿ ಬರಿಬಹುದು. ಬ್ಲೂ ಲಿಟ್ಮಸ್ ಎಸ್ ರಿಯಾಕ್ಟೆಡ್ ವಿತ್ ಅಸಿಡ್ಸ್. ಎಸ್ ದಟ್ ಇಸ್ ಅ ಕ್ರಿಯೇಟೆಡ್ ರೆಡ್ ಕಲರ್ ಲಿಟ್ಮಸ್. ಹಂಗಿದ್ರ ಇದಕ್ಕೆ ಬಾರ್ ಅಂತೇಳಿ ಅನ್ಬಹುದು, BAR ಬಾರ್ ಅಂತೇಳಿ ಅನ್ಬಹುದು. ಸ್ಟೂಡೆಂಟ್ ಲೈಫ್ ಒಳಗಡೆ ಈ ವರ್ಡ್ ಎಸ್ ಅಷ್ಟೇನ ಸಮಂಜಸ ಅನಿಸೋದಿಲ್ಲ. ಹಿಂಗಾಗಿ ಎಸ್ ಇದಕ್ಕೆ ಅಂಬರೀಷ್ ಅಂತೇಳಿ ಅನ್ಬಹುದು, ಅಂಬರೀಷ್ ಅಂತೇಳಿ ಅನ್ಬಹುದು. ಎಸ್ ಯಾಕಂತಂದ್ರೆ AB ಅಂಡ್ ರೆಡ್ ಅಂತೇಳಿ ಕರಿಬಹುದು. ಎಸ್ ಈ ಟೈಪ್ ಒಂದ ಇಟ್ಕೋಬಹುದು ಅಂತ ಹೇಳಿ ನೋಡ್ಬೋದು. ನೆಕ್ಸ್ಟ್ ಒನ್ ಇನ್ನ ರೆಡ್ ಲಿಟ್ಮಸ್. ಈಗ ಬ್ಲೂ ಲಿಟ್ಮಸ್ ನೋಡಿದ್ವಿ, ರೆಡ್ ಲಿಟ್ಮಸ್ ಹೆಂಗೆ ಇರುತ್ತೆ? ಬೇಸ್ ಜೊತೆ ಆರ್ ಅಸಿಡ್ ಜೊತೆ. ಫಸ್ಟ್ ಒನ್ ಬೇಸ್ ಜೊತೆ ಬೆರೆತಾಗ ರೆಡ್ ಕಲರ್ ಲಿಟ್ಮಸ್ ರಿಯಾಕ್ಟೆಡ್ ವಿತ್ ಬೇಸ್ ದಟ್ ಈಸ್ ಕ್ರಿಯೇಟೆಡ್ ಆರ್ ಪ್ರೊಡ್ಯೂಸ್ ಬ್ಲೂ ಕಲರ್. ಅಂದ್ರ ರೆಡ್ ಕಲರ್ ಲಿಟ್ಮಸ್ ಬೇಸ್ ಜೊತೆ ಬೆರೆತಾಗ ನೆಕ್ಸ್ಟ್ ಒನ್ ಅದು ಯಾವ ಕಲರ್ ಬರುತ್ತ ಅಂತಂದ್ರ ಬ್ಲೂ ಕಲರ್ ಬರ್ತೈತಿ ಅಂತೇಳಿ ಹೇಳ್ಬಹುದು. ಎಸ್ ನೆಕ್ಸ್ಟ್ ಒನ್ ಇನ್ ಸೇಮ್ ರೆಡ್ ಕಲರ್ ಲಿಟ್ಮಸ್ ಎಸ್ ರಿಯಾಕ್ಷನ್ ವಿತ್ ಅಸಿಡ್, ಅಸಿಡ್ ಜೊತೆ ಬೆರೀತು ಅಂತಾರ ದಟ್ ಇಸ್ ಅ ರೆಡ್ ಕಲರ್, ನೋ ಚೇಂಜಸ್. ಎಸ್ ಇನ್ ಬ್ಲೂ ಕಲರ್ ಲಿಟ್ಮಸ್ ಅಂಡ್ ರೆಡ್ ಕಲರ್ ಲಿಟ್ಮಸ್ ಈ ಟೈಪ್ ನೆನಪಿಡಬಹುದು. ಎಸ್ ನೆಕ್ಸ್ಟ್ ಒನ್ ಟರ್ಮರಿಕ್ ಅಂತ ಹೇಳಿ ಕೇಳಿವಿ, ಅರಿಶಿನ ಪುಡಿ ಅಂತ ಹೇಳಿ ಕೇಳಿದ್ವಿ. ಅಕಸ್ಮಾತ್ ಈಗ ಯಾರಾದ್ರೂ ಬಿದ್ದ ಗಾಯ ಆಯ್ತು ಅಂತಂದ್ರ ಅಲ್ಲಿ ಏನ್ ಮಾಡ್ತೀವಿ, ಸುಣ್ಣ ಆಮ್ಯಾಗ ಎಸ್ ಈ ಅರಿಶಿನ ಪುಡಿಯನ್ನ ಹಚ್ತೀವಿ. ಆಗ ಹಚ್ಚಿದ್ರ ತಕ್ಷಣನ ಏನಾಗಿ ಬಿಡ್ತೈತಿ ಅಂತಂದ್ರ ರೆಡ್ ಕಲರ್ ಬಂದ್ ಬಿಡ್ತೈತಿ. ಎಸ್ ದಟ್ ಈಸ್ ಒನ್ ಆಫ್ ದಿ
ಅಸಿಡಿಕ್ ರಿಯಾಕ್ಷನ್ಸ್ ಆರ್ ಟರ್ಮರಿಕ್ ರಿಯಾಕ್ಷನ್ಸ್ ಅಂತೇಳಿ ಕರಿತೀವಿ. ಎಸ್, ಹಂಗಿದ್ರ that turmeric with bases already that is a yellow color. Which one? Turmeric. Turmeric ಅರಿಶಿನ ಪುಡಿ ಅನ್ನೋದು ಯೆಲ್ಲೋ ಕಲರ್ ಇರ್ತೈತಿ. ಹಂಗಿದ್ರೆ ಯೆಲ್ಲೋ ಕಲರ್ ಇದ್ದಿದ್ದ ಬೇಸ್ ಜೊತೆ ರಿಯಾಕ್ಟ್ ಆಯ್ತು ಅಂತಂದ್ರ ದಟ್ ಈಸ್ ಅ ಕ್ರಿಯೇಟ್ ರೆಡ್ ಕಲರ್. ರೆಡ್ ಕಲರ್ ಆಗಿ ಎಸ್ ಕ್ರಿಯೇಟ್ ಆಗ್ತೈತಿ ಅಂತ. ಎಸ್, ಇನ್ ಸೇಮ್ ಟರ್ಮರಿಕ್ ಯೆಲ್ಲೋ ಕಲರ್, ದಿಸ್ ಈಸ್ ಅ ರಿಯಾಕ್ಷನ್ ವಿತ್ ಅಸಿಡಾ, ದಟ್ ಈಸ್ ಆಲ್ಸೋ ಯೆಲ್ಲೋ ಕಲರ್. ನೋ ಚೇಂಜಸ್, ಅದು ಚೇಂಜಸ್ ಆಗುದಿಲ್ಲ ಅಂತೇಳಿ ಹೇಳ್ಬಹುದು. ಎಸ್, ನೆಕ್ಸ್ಟ್ ಒನ್ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಹೇಳಿ ಬರ್ತಾವ ನೋಡ್ರಿ. ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್. ಎಸ್, ಸಮ್ ಒನ್ ಆನಿಯನ್, ವೆನಿಲಾ, ಕ್ಲೋವ್ ಐಲ ಇವೆಲ್ಲಾನು ಬರುವಂತವು. ಹಂಗಿದ್ರೆ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ರಿಯಾಕ್ಟೆಡ್ ವಿತ್ ಬೇಸ ಅಂಡ್ ರಿಯಾಕ್ಟೆಡ್ ವಿತ್ ಅಸಿಡ್. ಅಸಿಡ್ ಜೊತೆ ಬೆರೆತಾಗ ಯಾವ ಟೈಪ್ ಆಗುತ್ತಾ, ನೆಕ್ಸ್ಟ್ ಒನ್ ಬೇಸ್ ಜೊತೆ ಬೆರೆತಾಗ ಯಾವ ಟೈಪ್ ಆಗುತ್ತಾ. ಎಸ್ಪೆಷಲಿ ಎಸ್ ಸ್ಮೆಲ್ ಇರುವಂತವು, ಎಲ್ಲಾನು ಸ್ಮೆಲ್ ಇರುವಂತವು. ಹಂಗಿದ್ರೆ ಬೇಸ್ ಜೊತೆ ರಿಯಾಕ್ಟ್ ಆಯ್ತು ಅಂತಂದ್ರ ದಟ್ ಈಸ್ ಅ ಸ್ಮೆಲ್ ಈಸ್ ಲಾಸ್ಟ್. ಸ್ಮೆಲ್ ಅನ್ನ ಕಳ್ಕೊಳ್ತೈತಿ, ಸ್ಮೆಲ್ ಬರುವುದಿಲ್ಲ ಎದ್ರೊಳಗಡೆ ಬೇಸ್ ಜೊತೆ ರಿಯಾಕ್ಷನ್ ಆಯ್ತು ಅಂತಂದ್ರ. ನೆಕ್ಸ್ಟ್ ಒನ್ ಇನ್ ಅಸಿಡ್ ಜೊತೆ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ರಿಯಾಕ್ಟೆಡ್, ಸ್ಮೆಲ್ ರಿಮೇನ್ಸ್. ಸ್ಮೆಲ್ ರಿಮೇನ್ಸ್ ಅಂದ್ರ ಸ್ಮೆಲ್ ಇನ್ಕ್ರೀಸ್ ಆಕೈತಿ ಅಂತೇಳಿ ಹೇಳ್ಬಹುದು. ಈಗ ನಾವ ಏನಾದ್ರು ಈರುಳ್ಳಿ ಹಂಚಿ ಅರಬಿ ಒಳಗಡೆ ಕಟ್ಟಿ ಇಟ್ಟಿವಿ ಅಂತಂದ್ರ ಮಾರ್ನಿಂಗ್ ನೋಡ್ರೊಟ್ಟಿಗೆ ಏನಾಗಿರ್ತೈತಿ, ಸ್ಮೆಲ್ 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 ಅಂತೇಳಿ ಇಡೀ ಮನಿ ತುಂಬಾ ಆಗುವಂತದ್ದು. ಎಸ್, ದಟ್ ಈಸ್ ಅ ಸ್ಮೆಲ್ ರಿಮೇನ್ಸ್ ಆರ್ ಇನ್ಕ್ರೀಸ್ ಇನ್ acid reaction in acid. Yes, bases smell is a last. Smell ಅನ್ನ ಕಳ್ಕೊಳ್ತೈತಿ ಬೇಸ್ ಜೊತೆ ಅಸಿಡ್ ಜೊತೆ ರಿಯಾಕ್ಟ್ ಆಯ್ತು ಅಂತಾರ ಸ್ಮೆಲ್ ಇನ್ಕ್ರೀಸ್ ಆಕೈತಿ ಅಂತ ಹೇಳ್ಬಹುದು ಇನ್ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್. ಎಸ್, ಇನ್ ಆಲ್ ಐಟಮ್ಸ್ ಅಂತ ಹೇಳ್ಬಹುದು. ಎಸ್, ನೆಕ್ಸ್ಟ್ ಒನ್ ಪೆನಾಪ್ತಲಿನ್ ಅನ್ನುವಂಥದ್ದು ಬರ್ತೈತಿ. ಪೆನಾಪ್ತಲಿನ್ ದಿಸ್ ಇಸ್ ಅ ಮ್ಯಾನ್ ಮೇಡ್ ಆರ್ ಆರ್ಟಿಫಿಷಿಯಲ್ ಸಿಂಥೆಟಿಕ್ ಅಂತ ಹೇಳಿ ಕರಿಬಹುದು. ಎಸ್, ಹೌ ಟು ರಿಯಾಕ್ಟ್ ಇನ್ ಅ ಬೇಸ್ that is a colorless, one of the colorless. Which one? Phenolphthalein. ಅದಕ್ಕೆ ಕಲರ್ ಅನ್ನೋದು ಇರಂಗಿಲ್ಲ, that is a colorless. That colorless one of the synthetic reacted with the base is created pink color. ಕಲರ್ಲೆಸ್ ಇದ್ದಿದ್ದು ಬೇಸ್ ಜೊತೆ ರಿಯಾಕ್ಟ್ ಆಯ್ತು ಅಂತಂದ್ರ ಅದು ಯಾವ ಕಲರ್ ಆಗುತ್ತ, ಪಿಂಕ್ ಕಲರ್ ಆಗ್ತೈತಿ ಅಂತ ಹೇಳ್ಬಹುದು. ಎಸ್, ನೆಕ್ಸ್ಟ್ ಒನ್ that colorless synthetic with acid. ಅಸಿಡ್ ಜೊತೆ ಎಸ್ ರಿಯಾಕ್ಷನ್ ಆಯ್ತು ಅಂತ ದಟ್ ಈಸ್ ಆಲ್ಸೋ ಕಲರ್ಲೆಸ್. ಅದು ಚೇಂಜಸ್ ಆಗುದಿಲ್ಲ, ಅದು ಕಲರ್ಲೆಸ್ ಇರ್ತೈತಿ. ದಟ್ ಈಸ್ ಅ ಪೆನಾಪ್ತಲಿನ್. ನೆಕ್ಸ್ಟ್ ಒನ್ ಮೆಥಲ್ ಆರೆಂಜ್ ಅಂತ ಹೇಳಿ, ಆರೆಂಜ್ ಅನ್ನುವಂತ ವರ್ಡ್ಸ್ ಐತ್ರಿ ಅಲ್ಲಿ, ಅದು ಆರೆಂಜ್ ಕಲರ್ ಇರ್ತೈತಿ ಅಂತ ಹೇಳಿ ತಿಳ್ಕೊಂಡ್ಬಿಡೋದು. ಹಂಗಿದ್ರ ದಿಸ್ ಈಸ್ ರಿಯಾಕ್ಟೆಡ್ ವಿತ್ ಬೇಸ್ ಅಂಡ್ ಅಸಿಡ್. ಅಸಿಡ್ ಜೊತೆ ಅಂಡ್ ಬೇಸ್ ಜೊತೆ ಯಾವ ಟೈಪ್ ರಿಯಾಕ್ಟ್ ಆಗ್ತೈತಿ ಅಂತ ಹೇಳಿ ನೋಡಬಹುದು. ಆರೆಂಜ್ ಕಲರ್ ಅಂಡ್ ಆರೆಂಜ್ ಕಲರ್ ಇನ್ ದಿಸ್ ಸೈಡ್ ಆಲ್ಸೋ. ಎಸ್, ಇನ್ orange color this is reacted with base is create yellow color. ಇದು yellow color ಆಗುತ್ತಾ ಅಂತ ಹೇಳಿ. ನೆಕ್ಸ್ಟ್ ಒನ್ that orange color reacted with acid that is created red color. ಎಸ್, ಬೇಸ್ ಜೊತೆ ಬೆರೆತಾಗ yellow color ಆಗುವಂತದ್ದು ಮೆಥೈಲ್ ಆರೆಂಜ್, ಅಸಿಡ್ ಜೊತೆ ಬೆರೆತಾಗ ರೆಡ್ ಕಲರ್ ಆಗುವಂತದ್ದು. ಎಸ್, ಇಷ್ಟು ನೆನಪಿಟ್ಕೊಂಡ್ರ ಇಲ್ಲಿ 1 ಮಾರ್ಕ್ಸ್ ಆರ 2 ಮಾರ್ಕ್ಸ್ ಬರುವಂತದ್ದು ಕಂಪಲ್ಸರಿ ಇರುವಂತದ್ದು. ಎಸ್, ಇಲ್ಲ ಸ್ವಲ್ಪ ರೀಕಾಲ್ ಮಾಡ್ಬೇಕಾತು ಅಂತಂದ್ರ ಎಸ್ ದಿಸ್ ಇಸ್ ಅಸಿಡ್, ದಿಸ್ ಇಸ್ ಅ ಬೇಸ. ಎಸ್, ಬ್ಲೂ ಕಲರ್ ಲಿಟ್ಮಸ್ ಟರ್ನ್ ಟು ರೆಡ್ ಇನ್ ಅಸಿಡ್. ಎಸ್, ಬೇಸಸ್ ಟರ್ನ್ ಟು ಆರ್ ರಿಮೇನ್ಸ್ ಬ್ಲೂ ಅಂತೇಳಿ ಕರಿಬಹುದು, ನೋ ಚೇಂಜಸ್ ಅಂತೇಳಿ ಅನ್ಬಹುದು. ರೆಡ್ ಲಿಟ್ಮಸ್ ದಿಸ್ ಇಸ್ ಅ ರೆಡ್ ಕಲರ್ ಇನ್ ಅಸಿಡ್ ಬಟ್ ಇನ್ ಟರ್ನ್ ಟು ಬ್ಲೂ ಇನ್ ಬೇಸಸ್. ಬೇಸಸ್ ಒಳಗಡೆ ಬ್ಲೂ ಕಲರ್ ಆಗಿ ಟರ್ನ್ ಆಗತ್ತ. ನೆಕ್ಸ್ಟ್ ಒನ್ ಟರ್ಮರಿಕ್ ದಿಸ್ ಇಸ್ ಅ ಯೆಲ್ಲೋ ಕಲರ್ ಇನ್ ಅಸಿಡ್ಸ್ ಆಲ್ಸೋ ರಿಮೈನಿಂಗ್ ಯೆಲ್ಲೋ ಕಲರ್ ಅಂತ ಹೇಳಿ ಕರೀತಾರ. ಎಸ್, ದಟ್ ಈಸ್ ಇನ್ ಅ ಬೇಸ್ ಟರ್ನ್ಡ್ ಟು ರೆಡ್, ಅಂದ್ರೆ ರೆಡ್ ಕಲರ್ ಟರ್ನ್ ಆಗುತ್ತ ಅಂತೇಳಿ ಬರೀಬಹುದು. ನೆಕ್ಸ್ಟ್ ಒನ್ ಫಿನಾಪ್ತಲಿನ್ ದಿಸ್ ಇಸ್ ಅ ಕಲರ್ಲೆಸ್ ಒನ್ ಆಫ್ ದಿ ಸಿಂಥೆಟಿಕ್ ಇನ್ ಅಸಿಡ್ಸ್ ಆಲ್ಸೋ ಕಲರ್ಲೆಸ್. ನೆಕ್ಸ್ಟ್ ಒನ್ ಇನ್ ಬೇಸಸ್ ದಿಸ್ ಇಸ್ ಅ ರಿಯಾಕ್ಟೆಡ್ ಪಿಂಕ್ ಕಲರ್. ಇದು ಬೇಸಸ್ ಜೊತೆ ರಿಯಾಕ್ಟ್ ಆಯ್ತು ಅಂತಂದ್ರ ಫಿನಾಪ್ತಲಿನ್ ಪಿಂಕ್ ಕಲರ್ ಅಂತೇಳಿ ಬರ್ತೈತಿ. ನೆಕ್ಸ್ಟ್ ಒನ್ ಮಿಥೈಲ್ ಆರೆಂಜ್ ದಿಸ್ ಇಸ್ ಅ ಟರ್ನ್ಡ್ ಟು ರೆಡ್ ಇನ್ ಅಸಿಡ್. ಅಸಿಡ್ ಒಳಗಡೆ ರಿಯಾಕ್ಟ್ ಆಯ್ತು ಅಂತಂದ್ರೆ ರೆಡ್ ಕಲರ್ ಆಗುತ್ತಾ. ನೆಕ್ಸ್ಟ್ ಒನ್ ಇನ್ ಬೇಸಸ್ ಒಳಗಡೆ ರಿಯಾಕ್ಟ್ ಆಯ್ತು ಅಂತಂದ್ರೆ ಟರ್ನ್ ಟು ಯೆಲ್ಲೋ ಕಲರ್ ಅಂತೇಳಿ ಹೇಳ್ಬಹುದು. ಎಸ್, ಇನ್ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ಇನ್ ಅಸಿಡ್ ಸ್ಮೆಲ್ ರಿಮೇನ್ಸ್. ಅಸಿಡ್ ಒಳಗಡೆ ಬೆರೀತು ಅಂತಂದ್ರ ಈ ಇಂಡಿಕೇಟರ್ಸ್ ಏನದಾವಲ್ಲ ಇವೆಲ್ಲಾನು ಆನಿಯನ್, ವೆನಿಲಾ, ಕ್ಲೋವ್ ಐಲ ಎಲ್ಲಾನು ಬೆರೆತು ಅಂತಂದ್ರೆ ಸ್ಮೆಲ್ ಇನ್ಕ್ರೀಸ್ ಆಕೈತಿ ಅಂತ ಹೇಳ್ಬಹುದು.
ನೆಕ್ಸ್ಟ್ ಒನ್ ಇಲ್ಲಿ ಬೇಸಿಸ್ ಒಳಗಡೆ ಬಂತು ಅಂತ ದಟ್ ಇಸ್ ಅ ಸ್ಮೆಲ್ ಲಾಸ್ಟ್. ಎಸ್, ದಿಸ್ ಇಸ್ ಅ acids, bases and salt. This is one of the introduction ಅಂತ ಕರಿಬಹುದು. ನೆಕ್ಸ್ಟ್ ಒನ್ ಕ್ಲಾಸಸ್ ಕಂಟಿನ್ಯೂ ಮಾಡೋಣ.